ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಸ್ಟಾಕ್ ಯಾರ್ಡಲ್ಲಿ ಇದ್ದೀನಿ. ಯಾವ ಸ್ಟಾಕ್ ಯಾರ್ಡ್ ಅಂತ ಹಿಂದ್ಗಡೆ ಕಾರ್ಸ್ಗಳು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ. ಎಸ್ ಗೈಸ್, ನಾನಿವತ್ತು ಟಾಟಾದು ಸ್ಟಾಕ್ ಯಾರ್ಡಲ್ಲಿ ಇದ್ದೀನಿ. ಯಾಕೆ ಅಂತಂದರೆ ನಿಮ್ಮ ಮುಂದೆ ಇರುವಂತಹ ಈ ಆಲ್ಟ್ರಾಸ್ನ ರಿವ್ಯೂ ಮಾಡೋಕ್ಕೆ. ಇದು ಬಂದು ಟಾಪ್ ಆ್ಯಂಡ್ ವೇರಿಯಂಟ್ ಅಲ್ಲ, ಟಾಪ್ ಆ್ಯಂಡ್ ವೇರಿಯಂಟು ಆಲ್ರೆಡಿ ಡೀಟೇಲ್ಡ್ ರಿವ್ಯೂ ತುಂಬ ನೀಟಾಗಿ ಮಾಡಿದ್ದೀನಿ. ಒಂದು ವೇಳೆ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಎಂಡ್ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಆಲ್ಟ್ರಾಸ್ದು ಡ್ರೈವಿಂಗ್ ರಿವ್ಯೂ ಕೂಡ ಮಾಡಿದ್ದೀನಿ. ಈ ಕಾರ್ ಎಷ್ಟು ಬ್ಯೂಟಿಫುಲ್ಲಾಗಿ ಡ್ರೈವ್ ಮಾಡತ್ತೆ ಅಂತಂದರೆ ಒನ್ ಆಫ್ ದಿ ಬೆಸ್ಟ್ ಇನ್ ಸೆಗ್ಮೆಂಟ್ ಅಂತ ಹೇಳ್ತೀನಿ ನಾನು. ಲಿಟ್ರಲಿ ಎಷ್ಟು ಚೆನ್ನಾಗಿದೆ, ಹ್ಯಾಂಡ್ಲಿಂಗ್ ಆಗಿರ್ಬೋದು ಅಥವಾ ಕಾರ್ ಡೈನಾಮಿಕ್ಸ್ ಆಗಿರ್ಬೋದು ಎಲ್ಲನೂ ಅಷ್ಟೇ ತುಂಬ ಸ್ಪಾಟ್ ಆನ್ ಆಗಿದೆ. ಹೋಗಿ ಚೆಕ್ಔಟ್ ಮಾಡಿ ಗೊತ್ತಾಗತ್ತೆ. ಆ್ಯಂಡ್ ಈ ವೇರಿಯಂಟ್ ಬಂದು ದಿಸ್ ಈಸ್ ಅ ಕ್ರಿಯೇಟಿವ್ ವೇರಿಯಂಟ್ ಗೈಸ್. ಇದ್ರ ಮೇಲ್ಗಡೆ ಇನ್ನೊಂದು ಬರುತ್ತೆ ಕ್ರಿಯೇಟಿವ್ ಎಸ್ ವೇರಿಯಂಟ್ ಅಂತ. ಅದು ಒಂದು ಬೇಸಿಕ್ಲಿ ಸನ್ರೂಫ್ ಅಷ್ಟೇ, ಅಡಿಷನಲ್ ಫೀಚರ್ ಬೇರೆ ಏನೇನೂ ಬರಲ್ಲ. ಪ್ರೈಸಿಂಗ್ ವೈಸ್ ನಾನು ರಿವ್ಯೂ ಮಾಡ್ತಿರೋ ಕ್ರಿಯೇಟಿವ್ ಮ್ಯಾನ್ಯುಯಲ್ ವೇರಿಯಂಟ್ಗೆ 8,69,000 ಆಗುತ್ತೆ ಎಕ್ಸ್ ಶೋರೂಮು. ಆನ್ ರೋಡ್ ಬ್ಯಾಂಗ್ಳೂರು 10,53,000 ಆಗುತ್ತೆ. ಬಟ್ ನಿಮಗೆ MT ಬೇಕು ಅಥವಾ CNG ಬೇಕು ಕ್ರಿಯೇಟಿವ್ ವೇರಿಯಂಟಲ್ಲೇ ಅಂತಂದರೂ ಅದ್ರ ಪ್ರೈಸಿಂಗ್ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ವೀಡಿಯೋ ಪಾಸ್ ಮಾಡಿ ನೋಡಿ. ಬೇರೆ ಯಾವುದೇ ವೇರಿಯಂಟು ಪ್ರೈಸಿಂಗ್ ಬೇಕು ಅಂತಂದರೂ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ದಿಸ್ ಈಸ್ ದ ಮೋಸ್ಟ್ ಸೆಲ್ಲಿಂಗ್ ವೇರಿಯಂಟ್ ಆ್ಯಕ್ಚುಲಿ, ಬಿಕಾಸ್ ತುಂಬ ಜನ ಈ ವೇರಿಯಂಟ್ಗೆ ಆಪ್ ಮಾಡುವಂಥದ್ದು. ಬಿಕಾಸ್ ಟಾಪ್ ಎಂಡಲ್ಲಿ ಬರೋವಂಥ ಫೀಚರ್ಸ್ಗಳು ಎಲ್ಲರೂ ಯೂಸ್ ಮಾಡೋವಂಥದ್ದಲ್ಲ, ಎಲ್ಲರಿಗೂ ಬೇಕಾಗೂ ಇರಲ್ಲ. ಕಾರಲ್ಲಿ ಬೇಕಾಗಿರೋ ಒಂದಿಷ್ಟು ನೆಸೆಸಿಟಿ ಫೀಚರ್ಸ್ಗಳು ಮತ್ತು ಒಂದಿಷ್ಟು ಪ್ರೀಮಿಯಂ ಫೀಚರ್ಸ್ ಇದ್ದರೆ ಸಾಕು ಅಂತ ಹೇಳ್ತಾರೆ. ಅದೆಲ್ಲ ಈ ಕ್ರಿಯೇಟಿವ್ ವೇರಿಯಂಟಲ್ಲಿ ಲೋಡ್ ಮಾಡಿದರೆ ನಿಮಗೆ ಸನ್ರೂಫ್ ಬೇಕು ಅಂತಂದರೆ ಕ್ರಿಯೇಟಿವ್ ಎಸ್ ವೇರಿಯಂಟ್ ಬರುತ್ತೆ, ಅದಕ್ಕೆ ಹೋಗ್ಬೋದು ನೀವು. ಸೊ ನೀವು ಯಾವುದಾದ್ರೂ ಟಾಟಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಬೇಕು ಅಥವಾ ಡೀಟೇಲ್ಸ್ ಬೇಕು ಅಂತಂದರೆ ಲಾಲ್ಬಾಗ್ ಮೈನ್ ರೋಡಲ್ಲಿ ಇರುವಂತಹ ಪ್ರೇರಣಾ ಮೋಟರ್ಸ್ ಟಾಟಾ ಶೋರೂಮ್ನ ವಿಸಿಟ್ ಮಾಡಬೇಕು ನೀವು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಅಥವಾ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡ್ಬೋದು ನೀವು. ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಗೈಸ್. ಫಸ್ಟು ಕೀ ತೋರಿಸ್ಬಿಡ್ತೀನಿ ನಿಮಗೆ. ಲಾಕ್ ಬರುತ್ತೆ, ಫಾಲೋ ಮಿ ಹೋಮ್ ಲ್ಯಾಂಪು, ಬೂಟ್ ಲಾಕ್ ರಿಲೀಸ್ ಮಾಡೋಕ್ಕೆ ಇದು ಬಂದು ಅನ್ಲಾಕಿ ಕೊಟ್ಟಿರೋವಂಥದ್ದು. ಆ್ಯಂಡ್ ಆಲ್ಟರ್ನೇಟಿವ್ ಕೀ ಕೂಡ ಸೇಮ್ ಬರುತ್ತೆ, ಹಿಂದ್ಗಡೆ ಟಾಟಾ ಲೋಗೋ ಕೊಟ್ಟಿದ್ದಾರೆ. ಕಲರ್ ಆಪ್ಷನ್ಸ್ ವೈಸ್ 5 ಕಲರ್ ಆಪ್ಷನ್ಸ್ ಬರುತ್ತೆ. ಟಾಟಾನವರು ಕಲರ್ ಆಪ್ಷನ್ಸ್ ವೈಸ್ ತುಂಬ ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದಾರೆ. ಇದು ಬಂದು ಒಂಥರ ನಾಡೋ ಗ್ರೇ ಅಂತಲೇ ಹೇಳ್ತೀವಿ. ನಾಡೋ ಗ್ರೇ ಮತ್ತು ಇನ್ನೊಂದು ಡೆಸರ್ಟ್ ಕಲರ್ ಟೈಪ್ ಅಂತ ಬರುತ್ತೆ. ಸೊ ಆ ಕಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್, ಒಂಥರ ಯುನಿಕ್ ಕಲರ್ ಅಂತಲೇ ಅನ್ಸುತ್ತೆ. ಇವಾಗ ಇಂಡಿಕೇಟರ್ ವರ್ಕ್ ಆಗ್ತಿರೋದು ನೋಡ್ಬೋದು. ಇದು ಆಫ್ ಆದರೆ DRL ಆಗಿ ಡಬಲ್ ಆಫ್ ಆಗುತ್ತೆ ನೋಡಿ. ಸೊ ಟಾಪ್ ಎಂಡಲ್ಲಿ ಆ್ಯಕ್ಚುಲಿ ಅದೇ ಥರನೇ ಸೇಮ್ ವರ್ಕ್ ಆಗುವಂಥದ್ದು. LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪಿಗೆ ಕೊಟ್ಟಿದ್ದಾರೆ. ಇದು ಬಂದು ಲೋ ಬಿಮಿಗೆ ಕೊಟ್ಟಿದ್ದಾರೆ, ಅದು ಬಂದು ಹೈ ಬಿಮಿಗೆ ಕೊಟ್ಟಿರುವಂಥದ್ದು. ಫಾಗ್ ಲ್ಯಾಂಪ್ ಬರಲ್ಲ, ಬಿಕಾಸ್ ಟಾಪ್ ಎಂಡಿಗೆ ಮಾತ್ರ ಬರುವಂಥದ್ದು. ಅಕಂಪ್ಲೀಟ್ ವೇರಿಯಂಟ್ಗೆ ಹೋದರೆ ಅಲ್ಲಿಗೆ ಬರುತ್ತೆ, ಬೇಕು ಅಂದರೆ ಆಕ್ಸೆಸರಿಯಾಗಿ ಹಾಕಿಸ್ಕೋಬೋದು ನೀವು. ಆ್ಯಂಡ್ ಈ ಕಾರ್ಲಿ 360 ಕ್ಯಾಮ್ರಾ ಕೂಡ ಬರುತ್ತೆ. ಸೊ ಫ್ರಂಟ್ ಕ್ಯಾಮ್ರಾ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು. 2D ಟಾಟಾ ಲೋಗೋ ಕೊಟ್ಟಿದ್ದಾರೆ. ಆ್ಯಂಡ್ 3D ಗ್ರಿಲ್ ಕೂಡ ಕೊಟ್ಟಿದ್ದಾರೆ, ಕಾರ್ ಚೆನ್ನಾಗಿ ಬ್ರೀತ್ ಮಾಡಲಿ ಅನ್ನೋ ಕಾರಣಕ್ಕೆ. ಆ್ಯಕ್ಚುಲಿ ಬಾನೆಟಲ್ಲಿ ಸ್ಕೂಪ್ ಏನು ನೋಡ್ತಾ ಇದ್ದೀರಾ, ಹಳೆ ಆಲ್ಟ್ರಾಸಲ್ಲೂ ಇದೇ ಥರನೇ ಸೇಮ್ ಬರ್ತಾ ಇತ್ತು. ಆಲ್ಟ್ರಾಸ್ ಕ್ರಿಯೇಟಿವ್ ವೇರಿಯಂಟ್ ತೊಗೋತೀರಾ ಅಂತಂದರೆ ಈ ಕಾರಲ್ಲಿ ಏನಾದರೂ ಆಕ್ಸೆಸರೀಸ್ ಹಾಕ್ಸಿ ಗೈಸ್. ಬಟ್ ಫಸ್ಟು ಚೇಂಜ್ ಮಾಡಬೇಕಾಗಿರೋದು ಏನು ಗೊತ್ತಾ, ಅಲಾಯ್ ವೀಲ್ ನೋಡಿ ಎಷ್ಟು ಕೆಡದಾಗಿದೆ ಅಂತ ಅನ್ನೋದು. ಸಾರಿ ಗೈಸ್, ಐ ಆಮ್ ಸೀರಿಯಸ್ಲಿ ಡಿಸಪಾಯಿಂಟೆಡ್. ದಿಸ್ ಈಸ್ ಅ R16 ಇಂಚ್ ಹೈಪರ್ ಸ್ಟೈಲ್ಡ್ ವೀಲ್. ಏನು ಗುರು ಹಂಗಂದರೆ ನೋಡಿ ಹೆಂಗಿದೆ ಅಂತ ಅನ್ನೋದು. ಬೇಸ್ ವೇರಿಯಂಟಲ್ಲಿ ಬರೋ ವೀಲ್ ಕ್ಯಾಪ್ ಕವರ್ ಎಷ್ಟೋ ಚೆನ್ನಾಗಿರುತ್ತೆ, ಇದಕ್ಕಿನ್ನ ಅಷ್ಟು ಕೆಡದಾಗಿದೆ. ಫಸ್ಟು ಚೇಂಜ್ ಮಾಡಿಸ್ಕೊಂಬಿಡಿ. ನನ್ನ ಪ್ರಕಾರ ಸೈಜ್ ಬಂದು 185/60 R16 ಇಂಚ್ ಕೊಟ್ಟಿರೆ. ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಬಾಡಿ ಕಲರ್ ಬರಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಯಾರೆ ಮಿರರ್ನ. ಆ್ಯಂಡ್ ದಟ್ ಗಿವ್ಸ್ ಸಾರ್ಟ್ ಆಫ್ ಸ್ಪೋರ್ಟಿ ಅಪೀಲ್ ಅಂತಲೇ ಹೇಳ್ತೀನಿ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ಫಂಕ್ಷನ್ಸ್ ಎರಡು ಬರುತ್ತೆ ಮಿರರ್ಗೆ. ಸೈಡ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಪ್ಲಸ್ ಟೈಪ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಅದರಲ್ಲಿ ಲೈಟ್ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ಡೋರ್ ಹ್ಯಾಂಡಲ್ ಎಲ್ಲಿದೆ ಅಂತ ನೈಟ್ ಟೈಮಲ್ಲಿ ಇಂಡಿಕೇಟ್ ಮಾಡೋಕ್ಕೆ ಲೈಟ್ ಹೆಲ್ಪ್ ಮಾಡುತ್ತೆ ಆ್ಯಕ್ಚುಲಿ. ಆ್ಯಂಡ್ ಫ್ಲಶ್ ಟೈಪ್ ಡೋರ್ ಹ್ಯಾಂಡಲ್ ಕೊಟ್ಟಿರೋದ್ರಿಂದ ಏರೋಡೈನಮಿಕ್ಸ್ಗೂ ಆ್ಯಕ್ಚುಲಿ ಹೆಲ್ಪ್ ಮಾಡುತ್ತೆ. ಬೇಸಿಕ್ಲಿ ಹ್ಯಾಚ್ ಬ್ಯಾಕ್ ಈಸ್ ಆಲ್ ನೋನ್ ಫಾರ್ ಏರೋಡೈನಮಿಕ್ಸ್ ಆ್ಯಕ್ಚುಲಿ. ಸೊ ಹ್ಯಾಚ್ ಬ್ಯಾಕಿಗೆ ಅಷ್ಟೊಂದು ಏರೋಡೈನಮಿಕ್ ಬಿಟ್ಸ್ಗಳು ಬೇಕಾಗಿಲ್ಲ, ಬಟ್ ಸ್ಟಿಲ್ ಒಂಥರ ಮಾಡರ್ನ್ ಲುಕ್ ಕೂಡ ಕೊಡುತ್ತೆ ಅಂತ ಆ ಥರದ್ದು ಕೊಟ್ಟಿದ್ದಾರೆ. ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಆ್ಯಂಡ್ ಇನ್ನೂ ಒಂದೇನು ಅಂತಂದರೆ ಇಲ್ಲಿ ಏರ್ ಕರ್ಟನ್ ಕೂಡ ಕೊಟ್ಟಿದ್ದಾರೆ ಏರೋಡೈನಮಿಕ್ಸ್ಗೆ. ನೋಡಿ ಕಾಣುತ್ತಾ, ಇದು ಮುಂದ್ಗಡೆಯಿಂದ ಹೊಡೆದಿದ್ದು ಏರ್ ಪಾಸ್ ಆಗ್ಬಿಡುತ್ತೆ ಸೈಡಿಂದ. ಏರ್ ರೆಸಿಸ್ಟೆನ್ಸ್ ಅಷ್ಟಾಗಿ ಇರಲ್ಲ. ಆ್ಯಂಡ್ ರಿಯರ್ ಡೋರ್ ಹ್ಯಾಂಡಲ್ನ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ಹಿಂದ್ಗಡೆ ಪ್ರೊಫೈಲಿಗೆ ಬಂದರೆ ನೀವೇನು ಕನೆಕ್ಟಿಂಗ್ ಟ್ರೀಟ್ಮೆಂಟ್ ನೋಡ್ತೀರಾ ಟಾಪ್ ಎಂಡಲ್ಲಿ ಆ ಥರದ್ದು ಬರಲ್ಲ. ನಾರ್ಮಲ್ ಇಲ್ಲಿವರೆಗೂ ಕೊಟ್ಟಿದ್ದಾರೆ, ಬಟ್ ಆ ಟ್ರೀಟ್ಮೆಂಟ್ ಅಂತೂ ಇಲ್ಲಿದೆ. ಮೋಸ್ಟ್ಲಿ ಅದು ಒಳಗಡೆ ಲೈಟಪ್ ಆಗಲ್ಲ ಅಂತ ಅನಿಸುತ್ತೆ. ಆಕ್ಸೆಸರಿಯಾಗಿ ಬೇಕು ಅಂತಂದರೆ ಅದನ್ನೂ ಒಂದು ಹಾಕಿಸ್ಕೊಳ್ಳಿ. ಸೊ ದಟ್ ನೈಟ್ ಟೈಮಲ್ಲಿ ಒಂದು ಸ್ವಲ್ಪ ಪ್ರೀಮಿಯಮಾಗಿ ಕಾಣುತ್ತೆ ಗಾಡಿ ಹಿಂದ್ಗಡೆಯಿಂದ. LED ಇಂಡಿಕೇಟರ್ ಕೊಟ್ಟಿದ್ದಾರೆ. ದಿಸ್ ಅ ಬ್ರೇಕ್ ಲ್ಯಾಂಪ್ ಕೈಸ್, ಅದು ಕೂಡ LED ಸ್ಟ್ರಿಪ್ನೇ ಕೊಟ್ಟಿದ್ದಾರೆ. ಒಂಥರ ಆ್ಯರೋ ಶೇಪಲ್ಲಿ ಕೊಟ್ಟಿದ್ದಾರೆ ಗುರು ಎಂಡಿಂಗಲ್ಲಿ. ದಟ್ಸ್ ಕ್ವೈಟ್ ನೀಟ್ಲಿ ಡನ್ ಅಂತ ಹೇಳ್ತೀನಿ. ಆ್ಯಂಡ್ ವೈಪರ್ ಕೂಡ ಬರುತ್ತೆ, ಡಿಫಾಗರ್ ಕೂಡ ಕೊಟ್ಟಿದ್ದಾರೆ. ಇದನ್ನು ನೋಡ್ತಾ ಇದ್ದೀರಲ್ಲ ವರ್ಸ್ ಡ್ಯಾಶ್ ಕ್ಯಾಮು. ಇದು ಬಂದು ಆಕ್ಸೆಸರೀಸ್ ಆ್ಯಕ್ಚುಲಿ. ಇದು ಬಂದು ವಿಂಡ್ಶೀಲ್ಡ್ ಏನಿದೆ ಇದನ್ನ ಕ್ಲೀನ್ ಮಾಡೋಕ್ಕೆ ಇಲ್ಲಿ ವಾಟರ್ ಬರುತ್ತೆ. ಶಾರ್ಕ್ ಫಿನ್ ಆ್ಯಂಟೆನಾ ಕೂಡ ಆ್ಯಕ್ಚುಲಿ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಇವೆಲ್ಲ ಒಂಥರ ಡಿಸೈನ್ ಟ್ರೀಟ್ಮೆಂಟ್ಗಳು ಕೊಟ್ಟಿದ್ದಾರೆ ಆ್ಯಕ್ಚುಲಿ. 2D ಟಾಟಾ ಲೋಗೋ ಕೊಟ್ಟಿದ್ದಾರೆ. ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಇದೆ, ಆಲ್ಟ್ರಾಸ್ ಬ್ಯಾಡ್ಜಿಂಗ್ ಇದೆ. ಆ್ಯಂಡ್ ಬಂಪರಲ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಆ್ಯಂಡ್ ಬಂಪರ್ನ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ ವಿಜುವಲ್ ಬಲ್ಕ್ನ ರೆಡ್ಯೂಸ್ ಮಾಡೋಕ್ಕೆ. ಆ್ಯಂಡ್ ರಿವರ್ಸ್ ಲ್ಯಾಂಪ್ ಇಲ್ಲಿ ಬರುತ್ತೆ, ಅದು ಕೂಡ LED-ನೇ ಅಂತ ಅನ್ಕೋತೀನಿ. ಬೂಟ್ ಓಪನ್ ಮಾಡೋಕ್ಕೆ ಈ ಕ್ಯಾಮ್ರಾ ಇದೆಯಲ್ಲ, ಈ ಕ್ಯಾಮ್ರಾ ಹಿಂದ್ಗಡೆನೇ ಅದು ಬರುತ್ತೆ ಆ್ಯಕ್ಚುಲಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಅಥವಾ ರಿಕ್ವೆಸ್ಟ್ ಸೆನ್ಸರ್ ಅಂತ ಹೇಳ್ಬೋದು.
345 ಲೀಟ್ರ್ ಬೂಟ್ ಅಂತ ಅನ್ಕೋತೀನಿ. ಇಟ್ಸ್ ಅ ಸಫಿಷಿಯಂಟ್ ಬೂಟ್ ಆ್ಯಕ್ಚುಲಿ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಡೆಪ್ತ್ ಹೆವಿ ಇದೆ. ಸೊ ಒಂಥರ ಭಾರ ಇರೋ ಲಗೇಜನ್ನು ಇಟ್ಟಾಗ ಎತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅದೊಂದು. ಆ್ಯಂಡ್ ಬೂಟ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 3 kg ಸುಕ್ ಅದು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೇರ್ ಟೈರ್ ಕೂಡ ಡೆಫಿನೆಟ್ಲಿ ಬರುತ್ತೆ. ಸ್ಮಾಲರ್ ಸೈಜ್ ಅಂತ ಅನ್ಕೋತೀನಿ. 165/80 or 14 ಇಂಚು, ಅದು ಕೂಡ ಸ್ಟೀಲ್ ವೀಲ್ ಕೊಟ್ಟಿದ್ದಾರೆ. ಆ್ಯಂಡ್ ಬೂಟ್ ಮ್ಯಾಟ್ ಎಲ್ಲ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಮೇ ಬಿ ಅದು ಆಕ್ಸೆಸರಿ ಅಂತ ಅನ್ಕೋತೀನಿ. 36 ಲೀಟರ್ಸು 38 ಲೀಟರ್ಸು ಅನ್ನೋ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಅಂತ ಅನ್ಕೋತೀನಿ. ಇಲ್ಲೂ ಕೂಡ ಫ್ಲಶ್ ಟೈಪ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಸೈಡ್ ಕ್ಯಾಮ್ರಾ ಕೂಡ ಇಲ್ಲಿ ಇಂಟಿಗ್ರೇಟ್ ಮಾಡಿರೋದು ನೋಡ್ಬೋದು. ಈ ಡೋರ್ ಗಾರ್ಡ್ ಏನು ನೋಡ್ತಾ ಇದ್ದೀರಾ, ಇವೆಲ್ಲ ಪಾರ್ಟ್ ಆಫ್ ಆಕ್ಸೆಸರೀಸ್ ಅಷ್ಟೇನೆ. ಆ್ಯಂಡ್ ಶೋಲ್ಡರ್ ಲೈನಲ್ಲೂ ಈ ಒಂದು ಬ್ಲ್ಯಾಕ್ ಟ್ರೀಟ್ಮೆಂಟ್ ನೋಡ್ತಿರ್ಬೋದು ನೀವು. ವೈಟ್ ಕಲರ್ ಕಾರ್ ತೊಗೋತಾ ಇದ್ದೀರಾ ಅಂತಂದರೆ ಈ ಒಂದು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಎಲ್ಲ ಪ್ರೀಮಿಯಂ ವೈಪ್ ಕೊಡೋದು ಗುರು ಆ್ಯಕ್ಚುಲಿ. ಆ್ಯಂಡ್ ಲಾಕ್ ಅನ್ಲಾಕ್ ಮಾಡೋಕ್ಕೆ ಡೆಡಿಕೇಟೆಡ್ ಬಟನ್ ಕೊಟ್ಟಿದ್ದಾರೆ. ಮುಂಚೆ ಡೋರ್ ಹ್ಯಾಂಡಲ್ ಒಳಗೆ ಮಾಡಬೇಕಾಯ್ತು, ಹೊರಗೆ ಮಾಡಬೇಕಾಯ್ತು ಲಾಕು ಅನ್ಲಾಕಿಗೆ. ಸೊ ದಟ್ ವಾಸ್ ಪ್ರಿಟಿ ಇನ್ಕನ್ವೀನಿಯೆಂಟ್. ಇವಾಗ ಅದನ್ನು ಸಾರ್ಟ್ ಮಾಡಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಟ್ವಿಟರ್ ಟ್ರೀಟ್ಮೆಂಟ್ ಅಷ್ಟೇ ಇರೋದು, ಟ್ವಿಟರ್ ಬರಲ್ಲ ಇಲ್ಲಿ. ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ, ಚೈಲ್ಡ್ ಸೇಫ್ಟಿ ಲಾಕಿ ಇಲ್ಲಿ ಕೊಟ್ಟಿದ್ದಾರೆ. ಹಿಂದ್ಗಡೆ ಮಕ್ಳನ್ನ ಕೂರಿಸಿದ್ದೀರಾ ಅಂತಂದಾಗ ಕಾರ್ ಮೂವ್ಮೆಂಟಲ್ಲಿ ಇದ್ದು ಕಾರ್ ಅನ್ಲಾಕಲ್ಲಿದ್ದರು ಎಲ್ಲ ಡೋರ್ಗಳು. ಬಟ್ ಸ್ಟಿಲ್ ಹಿಂಗೆ ಹೇಳಿದ್ರು ಒಳಗಡೆ ನಮ್ಮ ಮಕ್ಕಳು ಡೋರ್ ಓಪನ್ ಆಗಲ್ಲ. ಅದೇ ಒಂದು ಚೈಲ್ಡ್ ಸೇಫ್ಟಿ ಮೆಕ್ಯಾನಿಸಮ್ಗೆ ಕೊಟ್ಟಿರುವಂಥದ್ದು. ದಿಸ್ ಈಸ್ ದ ಮಿನಿಮಮ್ ಲೆಗ್ ರೂಮ್ ಆ್ಯಕ್ಚುಲಿ. ಇವಾಗ ನೋಡಿ ಸೀಟ್ ಮುಂದಕ್ಕೆ ಹಾಕಿದ ತಕ್ಷಣ ಇಷ್ಟು ಸ್ಪೇಸ್ ಆಯಿತು ಅಂತ. ಇದು ಮಧ್ಯಕ್ಕೆ ತಳ್ಳಿದೆ, ಇಷ್ಟು ಸ್ಪೇಸಿಂಗ್ ಸಿಗುತ್ತೆ. ಆ್ಯಂಡ್ ಕುಷನ್ ಎಲ್ಲ ಜಾಸ್ತಿ ಎನ್ಹಾನ್ಸ್ ಮಾಡಿದ್ದಾರೆ ಆ್ಯಕ್ಚುಲಿ. ನೋಡ್ತಿರ್ಬೋದು ಕುಷನ್ ಯಾವ ಥರ ಇದೆ ಅಂತ. ಆ್ಯಂಡ್ ಕಂಫರ್ಟ್ ಕೂಡ ಆ್ಯಕ್ಚುಲಿ ಸೀಟಿಂಗು ಚೆನ್ನಾಗಿದೆ. ಬಿಕಾಸ್ ಅಂಡರ್ ಥೈ ಸಪೋರ್ಟ್ ನೋಡ್ತಿರ್ಬೋದು ಎಕ್ಸ್ಟೆಂಡ್ ಆಗಿದೆ, ಇದು ಸ್ವಲ್ಪ ಮೇಲಕ್ಕೆ ಬಂದಿದೆ. ಈ ಕಡೆ ಮತ್ತು ಆ ಕಡೆ ಕೂತ್ಕೊಳ್ಳೋರಿಗೆ ಅಂಡರ್ ಥೈ ಸಪೋರ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ. ಐಸೋಫಿಕ್ಸ್ ಆ್ಯಂಕರ್ಸ್ ಎರಡು ಕಡೆನೂ ಕೊಟ್ಟಿದ್ದಾರೆ. ಸೆಂಟರ್ ಆರ್ಮ್ರೆಸ್ಟು, ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. 2 ಅಡ್ಜಸ್ಟಬಲ್ ಅಡ್ರೆಸ್ಟು, 3.6 ಬೆಲ್ಟ್ಸ್ ಎಲ್ಲರಿಗೂ ಬರುತ್ತೆ. ಬಟ್ ಪ್ರೀಮಿಯಂ ವೈಪ್ ಕೊಡಲ್ಲ ಬಿಕಾಸ್ ಫ್ಯಾಬ್ರಿಕ್ ಸೀಟ್ಸ್ಗಳು. ಬಟ್ ಅಡ್ವಾಂಟೇಜ್ ಏನು ಅಂತಂದರೆ ವೈಟ್ ಆಗಿರೋದ್ರಿಂದ ಹೀಟ್ನ ರಿಫ್ಲೆಕ್ಟ್ ಮಾಡುತ್ತೆ. ಆ್ಯಂಡ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಹೀಟ್ನ ಅಬ್ಸರ್ವ್ ಮಾಡಲ್ಲ. ಸೊ ಬಿಸಿಲು ನಿಲ್ಸ್ಬಿಟ್ಟು ಹೋಗಿದ್ದೀರಾ ಅಂತಂದ್ರೂ ಸೀಟ್ ಮೇಲೆ ಆರಾಮಾಗಿ ಬಂದು ಕೂತ್ಕೋಬೋದು. ಅಂತ ಏನು ಸುಡತ್ತೆ ಮಾಡತ್ತೆ ಅನ್ನೋ ಥರ ಏನೂ ಇರಲ್ಲ. ರಿಯರ್ AC ವೆಂಟ್ ಕೊಟ್ಟಿದ್ದಾರೆ. 65 ವಾಟ್ ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಆ ಸೈಡ್ ಕೂಡ ಸೀಟ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಬರಲ್ಲ, ಬಟ್ ಕರ್ಟನ್ ಏರ್ ಬ್ಯಾಗ್ ಅಂತೂ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಆ ಕಡೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಮತ್ತು ಕೋಟು ಕೊಟ್ಟಿದ್ದಾರೆ. ಇವನ್ ಈ ಸೈಡ್ ಕೂಡ ಸೇಮ್ ಅದೇ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಇದೊಂದು ಸ್ವಲ್ಪ ಅಪ್ರೈಟ್ ಪೊಸಿಷನ್ ಜಾಸ್ತಿ ಇದೆ ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ರಿಕ್ಲೈನ್ ಆ್ಯಂಗಲ್ ಜಾಸ್ತಿ ಮಾಡಿದರೆ ಕಂಫರ್ಟ್ ಲೆವೆಲ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿರೋದು. ಇಲ್ಲೇನೇ ಸಬ್ಜಿ ಗಿಬ್ಜಿ ಇಟ್ಕೊಳ್ಳೋಕ್ಕೆ ಹುಕ್ ಕೊಟ್ಟಿದ್ದಾರೆ ನೋಡಿ. ಸೊ ಈಗ ಬೇಕು ಅಂತಂದ್ರೆ ನಿಮ್ಮದು ವ್ಯಾನಿಟಿ ಆಗಿರ್ಬೋದು, ಸಬ್ಜಿ ಆಗಿರ್ಬೋದು, ಏನು ಬೇಕೋ ಅದು ಇಟ್ಕೋಬೋದು. ಪ್ಯಾಸೆಂಜರ್ ಏರ್ ಬ್ಯಾಗ್ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಲಿವರ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಏನಕ್ಕೆ ಆ ಥರ ಕೊಟ್ಟಿದ್ದಾರೆ ಅಂತಂದರೆ ಲೈಕ್ ಮುಂದ್ಗಡೆ ಏನಾದ್ರು ಮಕ್ಳನ್ನ ಕೂರಿಸಿದ್ದೀರಾ ಅಥವಾ ಏನಾದರೂ ತೊಟ್ಲು ಬರ್ತಲ್ಲ ಮಕ್ಳದು, ಅದನ್ನು ಇಟ್ಟಿದ್ದೀರಾ ಅಥವಾ ಕಾರಲ್ಲಿ ಯಾರೂ ಇಲ್ಲ ಅಂತಂದಾಗ ಅದನ್ನು ಆಫ್ ಮಾಡ್ಕೋಬೋದು ಆ್ಯಕ್ಚುಲಿ. ಸೊ ಮುಂದ್ಗಡೆಗೆ ಬರೋಣ ಇವಾಗ. ಸೊ ಕೀ ಸ್ಲಾಟ್ ಕೊಟ್ಟಿದ್ದಾರೆ, ಕಾಣ್ತಾ ಇದೆಯಾ? ಈ ಕೀದು ಬ್ಯಾಟ್ರಿ ಏನಾದ್ರು ಡೌನ್ ಆಯಿತು ಅಂತಂದರೆ ಮ್ಯಾನ್ಯುವಲಿ ಎಂಟ್ರ್ ಆಗೋಕ್ಕೆ ಆ ಒಂದು ಕೀ ಸ್ಲಾಟ್ ಕೊಟ್ಟಿರೋವಂಥದ್ದು. ಆ್ಯಂಡ್ ಮಿರರ್ ಅಡ್ಜಸ್ಟ್ಮೆಂಟಿಗೆ ಮತ್ತು ಕಂಟ್ರೋಲಿಗೆ ಇಲ್ಲಿ ಕೊಟ್ಟಿದ್ದಾರೆ. ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. 1 ಟಚ್ ಡೌನ್ ಬರುತ್ತೆ, 1 ಟಚ್ ಅಪ್ ಬರಲ್ಲ. ಅದೊಂದು ಬೇಜಾರಿನ ವಿಷಯ. ಕಾರಲ್ಲಿ ಕೂತಿರೋರು ಯಾರೋ ಪವರ್ ವಿಂಡೋನ ಆಪ್ರೇಟ್ ಮಾಡಬಾರ್ದು ಅಂತಂದರೆ ಅದನ್ನ ಲಾಕ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಟ್ವಿಟರ್ ಟ್ರೀಟ್ಮೆಂಟ್ ಇದೆ, ಟ್ವಿಟರ್ ಬರಲ್ಲ ಬಿಕಾಸ್ ಈ ಕಾರಲ್ಲಿ 4 ಸ್ಪೀಕರ್ ಅಷ್ಟೇ ಬರುವಂಥದ್ದು. ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಹೈಟ್ ಅಡ್ಜಸ್ಟಬಲ್ ಸೀಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಕಾರಲ್ಲಿ ಇವಾಗ 8 ವೇ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ ಪ್ರಾಪರ್. ಸ್ಟೇರಿಂಗಿಗೆ ಬಂದರೆ ಲೆದರ್ ಆ್ಯಪ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಆಸ್ ವೆಲ್. ಲೈಕ್ ಏನಾದ್ರು ಗಲೀಜಿತ್ತು ಅಂತಂದರೆ ಇಲ್ಲಿ ಮುಟ್ಟಿ ಬೇಗ ಗಲೀಜಾಗೋಗುತ್ತೆ. ಸೊ ಅದೊಂದು. ಆ್ಯಂಡ್ ಟಾಟಾ ಇಲ್ಯುಮಿನೇಟೆಡ್ ಕೂಡ ಆಗುತ್ತೆ ನೈಟ್ ಟೈಮಲ್ಲಿ. ಲೈಕ್ ಬೇಸಿಕ್ಲಿ ಇಲ್ಯುಮಿನೇಟೆಡ್ ಟಾಟಾ ಲೋಗೋ ಅಂತ ಹೇಳ್ಬೋದು. ಇದು ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದನ್ನ ಬ್ರೌಸ್ ಮಾಡೋಕ್ಕೆ ಕ್ರೂಸ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಇದು ಬಂದು ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸಿಗೆ ಕೊಟ್ಟಿರುವಂಥದ್ದು. ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಬರುತ್ತೆ, ಆಟೋಮೆಟಿಕ್ ವೈಪರ್ಸ್ ಕೂಡ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಟಾಪ್ ಎಂಡಲ್ಲಿ ಏನು ನೋಡ್ತೀವಿ ಆ ಥರದ್ದು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲ. ಲೈಕ್ ಒಂಥರ ಬಾರ್ ಟೈಪ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಬಾರ್ ಬರುತ್ತೆ, ಮಧ್ಯದಲ್ಲಿ ಒಂದು ಸಣ್ಣ ಡಿಸ್ಪ್ಲೇ ಇದೆ, ಅಲ್ಲಿ ಸ್ಪೀಡ್ ಹೇಳುತ್ತೆ. ಇದು ಬಂದು ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ ಅಂತ ಹೇಳುತ್ತೆ. ಇದು ಬಂದು ಸೀಟ್ ಬೆಲ್ಟ್ ಯಾರು ಓರ್ ಮಾಡಿಲ್ಲ ಅನ್ನೋದು ಹೇಳುತ್ತೆ. ಆ್ಯಂಡ್ ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನ್ಸ್ ಹೇಳುತ್ತೆ. ಆ್ಯಂಡ್ ಇವಾಗ ಇದನ್ನ ಬ್ರೌಸ್ ಮಾಡ್ತೋಗೋಣ. ಇಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಕಂಟ್ರೋಲು. ಸೊ ಇವಾಗ ಓಡೋ ಹೇಳ್ತಾರೆ ಮತ್ತು ಡಿಸ್ಟೆನ್ಸ್ ಟು ಎಂಟಿ ಹೇಳ್ತಾರೆ. ಸೊ ಅದನ್ನ ಬ್ರೌಸ್ ಮಾಡಿದ್ರೆ ಟ್ರಿಪ್ ಬಿ ಡಿಸ್ಟೆನ್ಸು ಮತ್ತು ಆ್ಯಾವ್ರೇಜ್ ಎಕಾನಮಿ ಹೇಳುತ್ತೆ. ಟ್ರಿಪ್ ಎ ಮತ್ತು ಅದರದ್ದು ಆ್ಯಾವ್ರೇಜ್ ಎಕಾನಮಿ ಹೇಳುತ್ತೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಫ್ಯೂಯಲ್ ಗೇಜ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ RPM ಮೀಟರ್ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ವೈಸ್ ಸ್ಟಿಲ್ಟ್ ಒಂದೇ ಇರೋದು ಗುರು, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ. 10.25 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಆ್ಯಂಡ್ ಆಪ್ರೇಟ್ ಮಾಡೋಕ್ಕೂ ಹೆವಿ ಸ್ಮೂತ್ ಇದೆ. ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎರಡೂ ಕೂಡ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಬಟ್ ಇನ್ನೊಂದೇನು ಅಂತಂದರೆ ಇಲ್ಲಿ ಡ್ರೈವ್ ನೆಕ್ಸ್ಟ್ ಅಂತ ಇದೆ, ಕಾಣ್ತಿದೆಯಾ ನಿಮಗೆ? ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಒಂದಿಷ್ಟು ಡೇಟಾಗಳು ಇಲ್ಲಿ ಹೇಳ್ತಾ ಹೋಗುತ್ತೆ. ಇವಾಗ ಕರೆಂಟ್ ಟ್ರಿಪ್ದು ಡಿಸ್ಟೆನ್ಸು ಮತ್ತು ಡ್ಯೂರೇಷನ್ ಹೇಳ್ತಾರೆ. ಆ್ಯಂಡ್ ಸ್ಕೋರ್ ಕೂಡ ಕೊಟ್ಟಿದೆ ಇದು. ಆ ಸ್ಕೋರ್ ಏನು ಅಂತಂದರೆ ಎಫಿಷಿಯನ್ಸಿ, ಡ್ರೈವಿಂಗು ಮತ್ತು ಸೇಫ್ಟಿ 3 ಕಂಬೈನ್ ಮಾಡಿ ಆ ಸ್ಕೋರ್ ಕೊಡುವಂಥದ್ದು. ಮತ್ತು ಅದರದ್ದು ಇಂಡಿವಿಜುವಲ್ ಸ್ಕೋರ್ ಕೂಡ ಇಲ್ಲಿ ಕೊಡುತ್ತೆ. ಸೊ ದಟ್ ನಿಮ್ಮ ಪಕ್ಕದಲ್ಲಿ ನಿಮ್ಮ ವೈಫ್ ಇದ್ದರು ಅಥವಾ ನಿಮ್ಮ ಪೇರೆಂಟ್ಸ್ ಯಾರು ಇದ್ದಾರೆ ಅಂತಂದರೆ ನೀವು ಹೆಂಗೆ ಡ್ರೈವ್ ಮಾಡಿದ್ದೀರಾ ಅಂತ ಅನ್ನೋದು ಎಕ್ಸಾಕ್ಟಾಗಿ ಇಲ್ಲಿ ಹೇಳ್ಬಿಡುತ್ತೆ. ಸೊ ಬೈಸ್ಕೊಳ್ಳೋದು ಅವಾಯ್ಡ್ ಮಾಡಬೇಕು ಅಂತಂದರೆ ಮೇಂಟೈನ್ ದಿ ಸ್ಕೋರ್ ಗೈಸ್, ಇಲ್ಲ ಅಂತಂದರೆ ಹೆವಿ ಪ್ರಾಬ್ಲಮ್ ಆಗುತ್ತೆ. ಪರ್ಟಿಕ್ಯುಲರಾಗಿ ಎಫಿಷಿಯನ್ಸಿ ಡೇಟಾ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಾವ್ರೇಜ್ ಎಫಿಷಿಯನ್ಸಿ, ಆ್ಯಾವ್ರೇಜ್ ಸ್ಪೀಡ್, ಆ್ಯಾವ್ರೇಜ್ RPM ಬ್ಯಾಂಡು ಮತ್ತು ಇಂಜಿನ್ ಐಡ್ಲಿಂಗು ಎಷ್ಟೊತ್ತು ಇಂಜಿನ್ ಐಡ್ಲಿಂಗ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಹೇಳುತ್ತೆ ಆ್ಯಕ್ಚುಲಿ.
ಆ್ಯಂಡ್ ಡ್ರೈವಿಂಗ್ ಡೇಟಾ ಇಲ್ಲಿ ಹೇಳುತ್ತೆ. ಆ್ಯಾವ್ರೇಜ್ ಆಕ್ಸಿಲರೇಷನ್ ಯಾವ ಥರ ಇದೆ, ಟಾಪ್ ಸ್ಪೀಡ್ ಎಷ್ಟು ಹೋಗಿದ್ದೀರಾ, ಪ್ರಾಪರ್ ಗೇರ್ ಯೂಸ್ ಹೆಂಗಾಗಿದೆ, ಮೋಸ್ಟ್ ಗೇರ್ಸ್ ಯಾವ್ದು ಯೂಸ್ ಮಾಡಿದ್ದೀರಾ ಅನ್ನೋದು ಡೇಟಾ ಕೂಡ ಹೇಳುತ್ತೆ. ಆ್ಯಂಡ್ ಸೇಫ್ಟಿ ವೈಸ್ 0 to 30, 31 to 60, 61 to 100 ಆ್ಯಂಡ್ 100+. ಸೊ ಯಾವ ಸ್ಪೀಡಲ್ಲಿ ಎಷ್ಟು ಹೋಗಿದ್ದೀರಾ ಅನ್ನೋದು ಇಲ್ಲಿ ಪರ್ಸೆಂಟೇಜ್ ಕೂಡ ಇಂಡಿಕೇಟ್ ಮಾಡುತ್ತೆ. ನೀವೇನಾದ್ರು ತುಂಬ ಸ್ಪೀಡಿಂಗ್ ಮಾಡಿದ್ದೀರಾ ಅಂತಂದರೆ ಡೇಟಾ ಕೂಡ ಇಲ್ಲಿ ಹೇಳುತ್ತೆ. ಹಾರ್ಸ್ ಬ್ರೇಕಿಂಗ್ ಮಾಡಿದರೆ ಎಷ್ಟು ಸಲ ಮಾಡಿದ್ದೀರಾ, ಸೀಟ್ ಬೆಲ್ಟ್ ಹಾಕ್ದಲ್ಲೇ ಎಷ್ಟು ಸಲ ಡ್ರೈವ್ ಮಾಡಿದ್ದೀರಾ ಅದನ್ನು ಕೂಡ ಹೇಳುತ್ತೆ. ಓವರ್ ಆಲ್ ಡೇಟಾ ಅದು ಕೂಡ ಇಲ್ಲಿ ಹೇಳುತ್ತೆ, ಸ್ಕೋರ್ ಬೇಸಿಕ್ಲಿ. ಸೊ ಇಷ್ಟೊಂದೆಲ್ಲ ಕೊಟ್ಬಿಟ್ರೆ ಪಕ್ಕದಲ್ಲಿ ಅಪ್ಪ ಅಮ್ಮನ್ನ ಮತ್ತು ಹೆಂಡ್ತಿನ ಕೂರಿಸ್ಕೊಂಡು ಹೆಂಗರು ಹೊಡಿಯೋದು ನಾವು. ವಾಟ್ ಈಸ್ ದಿಸ್ ಟಾಟಾ, ವಾಟ್ ಈಸ್ ದಿಸ್? ಹಿಂಗೆಲ್ಲ ಮಾಡ್ಬಿಟ್ರೆ ನಮ್ಮ ಕತೆ. ಇದರಿಂದ ಆಚೆ ಬಂದರೆ ನೆಕ್ಸ್ಟು ಮೂಡ್ ಲೈಟಿಂಗ್ ಅಂತ ಕೊಟ್ಟಿದ್ದಾರೆ. ಬೇಸಿಕ್ಲಿ ಎಂಬಿಯಂಟ್ ಲೈಟ್ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಈ ಎಂಬಿಯಂಟ್ ಲೈಟ್ದೆ ಮೂಡ್ ಲೈಟಿಂಗ್ ಅಂತ ಹೇಳೋದು. ಬೇಕು ಅಂತಂದರೆ ಡ್ರೈವ್ ಮೋಡ್ಗೂ ಸಿಂಕ್ ಮಾಡ್ಬೋದು ನೀವು. ಸರೌಂಡ್ ವ್ಯೂ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ 360 ಕ್ಯಾಮ್ರಾ ನೋಡಿ, ಯಾವ ಸೈಡ್ ಸ್ಟೇರಿಂಗ್ ತಿರುಗಿಸ್ತೀರೋ ಆ ಸೈಡ್ ತಿರುಗುತ್ತೆ ಆ್ಯಕ್ಚುಲಿ ಆ ಲೈನ್ಗಳು. ಸೊ ಬೇಸಿಕ್ಲಿ ಅಡಾಪ್ಟಿವ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಬೂಟ್ ಓಪನ್ ಆಗಿದೆ, ಹಾಗಾಗಿ ಹಿಂದ್ಗಡೆ ಬ್ಲ್ಯಾಕ್ ತೋರಿಸ್ತಾರೆ. ಆ್ಯಂಡ್ ಕ್ಲಾರಿಟಿ ಕೂಡ ನೆಕ್ಸ್ಟ್ ಲೆವೆಲ್ ಇದೆಗಳು. 3D ವ್ಯೂಲಿ ನಿಮಗೆ ತುಂಬ ಕಂಜೆಸ್ಟೆಡ್ ಇತ್ತು ಅಂತಂದಾಗ ಪಾರ್ಕಿಂಗಲ್ಲಿ ಅಕ್ಕಪಕ್ಕ ಯಾರಿದ್ದಾರೆ ಮತ್ತು ಸ್ಪೇಸ್ ಎಷ್ಟಿದೆ, ಸೊ ಅದು ಕೂಡ ನೀವು ನೀಟಾಗಿ ಡಿಟರ್ಮೈನ್ ಮಾಡಿಕೊಂಡು ಪಾರ್ಕ್ ಮಾಡ್ಬೋದು. ಬಿಗಿನರ್ಸ್ ಆಗಿದ್ರೆ ಅಂತಂದರೆ 360 ಕ್ಯಾಮ್ರಾ ಆ್ಯಕ್ಚುಲಿ ಇಟ್ಸ್ ಪ್ರಿಟಿ ಯೂಸ್ಫುಲ್. ಆ್ಯಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದು ಒಂದು ಡ್ರೈವ್ ಮೋಡ್ಸಿಗೆ ಕೊಟ್ಟಿರೋವಂಥದ್ದು. ಅದನ್ನ ಪ್ರೆಸ್ ಮಾಡಿದ್ರೆ ನೋಡಿ, ಎಕಾನಮಿ ಮತ್ತು ಸಿಟಿ ಡ್ರೈವ್ ಮೋಡ್ ಒಂದು ಅಬ್ಸರ್ವ್ ಮಾಡಿ. ಎಕಾನಮಿ ಬಂದಾಗ ಈ ಎಂಬಿಯಂಟ್ ಲೈಟು ಗ್ರೀನಿಗೆ ತಿರುಗುತ್ತೆ, ಮತ್ತು ಸಿಟಿ ಮೋಡ್ಗೆ ಹಾಕಿದಾಗ ಬ್ಲೂ ಆಗಿ ತಿರುಗುತ್ತೆ. ಸೊ ಡ್ರೈವ್ ಮೋಡಿಗೆ ಕನೆಕ್ಟ್ ಮಾಡಿದ್ರೆ ಇದೊಂದು ಆಗುತ್ತೆ. 12 ವೋಲ್ಟ್ ಪೋರ್ಟ್ ಇಲ್ಲೂ ಕೊಟ್ಟಿದ್ದಾರೆ. ಆ್ಯಂಡ್ ಟೈಪ್ ಸಿ ಫಾಸ್ಟ್ ಚಾರ್ಜಿಂಗಿಗೂ ಕೊಟ್ಟಿದ್ದಾರೆ. 65 ವಾಟು ಮತ್ತು USB ಎರಡೂ ಬರುತ್ತೆ. ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 5 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ, ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಆ್ಯಂಡ್ ಆಮ್ರೆಸ್ಟ್ ಕೂಡ ಸ್ಲೈಡ್ ಆಗುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಶಾರ್ಟ್ ಇರೋರು ಸೀಟ್ ಮುಂದಕ್ಕೆ ಹಾಕೊಂಡಾಗ ಆಮ್ರೆಸ್ಟ್ ಮುಂದಕ್ಕೆ ಹಾಕೊಂಡು ಕೈ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ, ರೀಸೆಂಟ್ ಸ್ಟೋರೇಜ್ ಸ್ಪೇಸ್ ಅಂತೀನಿ. ಮ್ಯಾನುವಲ್ ಡಿಮಿಂಗ್ IRVM ಕೊಟ್ಟಿದ್ದಾರೆ. ಆ್ಯಂಡ್ ಡ್ಯಾಶ್ ಕ್ಯಾಮ್ ಇಲ್ಲೂ ಕೂಡ ಒಂದು ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಬೇಸಿಕ್ಲಿ ಆಕ್ಸೆಸರೀಸ್ ಅದು. ಆ್ಯಂಡ್ ಇಲ್ಲಿ ಮಿರರ್ ಇದೆ. ಆ್ಯಂಡ್ ಇಲ್ಲಿ ಬಂದು ಬರೀ ಟೋಲ್ ರೆಸಿಟ್ ಇಟ್ಕೊಳ್ಳೋಕೆ ಕೊಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ LED ಫ್ರಂಟ್ ಕ್ಯಾಬಿನ್ ಲ್ಯಾಂಪು. ಪ್ಯಾಸೆಂಜರ್ ಏರ್ ಬ್ಯಾಗ್ ಏನಿದೆ ಅದರದ್ದು ವಾರ್ನಿಂಗ್ ಇಲ್ಲಿ ಹೇಳುತ್ತೆ. ಆ್ಯಂಡ್ ಗ್ಲೌ ಬಾಕ್ಸಿಗೆ ಬಂದರೆ, ಗ್ಲೌ ಬಾಕ್ಸ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ದೊಡ್ಡದಿದೆ, ಎಷ್ಟಿದೆ ನೋಡ್ತಿರ್ಬೋದು. ಲೈಟ್ ಒಂದು ಕೊಟ್ಟಿದ್ದಾರೆ, ಕೂಲಿಂಗ್ ಫಂಕ್ಷನು ಟಾಪ್ ಎಂಡಲ್ಲಿ ಬರುತ್ತೆ. ಈ ಟ್ರೇ ತೆಗೆದ್ರು ಅಂತೂ ನೆಕ್ಸ್ಟ್ ಲೆವೆಲ್ ಆಕ್ಸೆಸ್ ಮಾಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಕಪ್ ಹೋಲ್ಡರ್ಸು, ಪೆನ್ ಹೋಲ್ಡರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಟ್ಸ್ ಅ ಪ್ರಾಕ್ಟಿಕಲ್ ಬಿಗ್ ಗ್ಲೌ ಬಾಕ್ಸ್ ಅಂತಲೇ ಹೇಳ್ಬೋದು. ಸ್ಟೇರಿಂಗ್ ಅಂತೂ ಸಿಕ್ಕಾಪಟ್ಟೆ ಸ್ಮೂತ್ ಇದೆ, ಐಡ್ಲಿಂಗಲ್ಲಿ ನನಗಂತೂ ಇಷ್ಟ ಆಯಿತು. ಸೊ ಕ್ಯಾಬಿನ್ ವೈಸ್ ಲೈಕ್ ಒಂಥರ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿರೋದ್ರಿಂದ ಆ್ಯಂಡ್ ವೈಟ್ ಥಿಂಗ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಕ್ಯಾಬಿನ್ ಸ್ವಲ್ಪ ಜಾಸ್ತಿನೇ ಏರಿ ಅಂತ ಅನ್ಸುತ್ತೆ. ಇಂಜಿನ್ ವೈಸ್ ನೀವು ನೋಡ್ತಾ ಇರೋದು 1.2 ಲೀಟರ್ ರೆವೆಟ್ರಾನ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್, 86 bhp ಪವರ್ ಮತ್ತು 115 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಕ್ರಿಯೇಟಿವ್ ವೇರಿಯಂಟ್ ತುಂಬಾ ಸೆಲ್ಲಿಂಗ್ ವೇರಿಯಂಟ್ ಇದು ಅನ್ನೋ ಕಾರಣಕ್ಕೆ ಟಾಟಾನವರು ಕ್ರಿಯೇಟಿವ್ ವೇರಿಯಂಟ್ ಅಲ್ಲಿ ಎಲ್ಲ ಆಪ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಈ ಕ್ರಿಯೇಟಿವ್ ವೇರಿಯಂಟ್ ಅಲ್ಲಿ ಮ್ಯಾನ್ಯಲ್, AMT ಮತ್ತೆ DC-ಗೆ 3 ಆಪ್ಷನ್ಸ್ ಬರುತ್ತೆ ಆಕ್ಚುಲಿ. ಆ್ಯಂಡ್ CNG ಕೂಡ ಬರುತ್ತೆ. ಆ್ಯಂಡ್ ಇವನ್ ಕ್ರಿಯೇಟಿವ್ ಎಷ್ಟು ತಗೋತಾ ಇದ್ದೀರಾ ಅಂತಂದರೆ ಅದರಲ್ಲಿ ಡೀಸೆಲ್ ಆಪ್ಷನ್ ಕೂಡ ಬರುತ್ತೆ. ಡೀಸೆಲಲ್ಲಿ ಆಟೋಮೆಟಿಕ್ ಬರಲ್ಲ, ಬರೀ ಮ್ಯಾನ್ಯುವಲ್ ಒಂದೇ. ಸೊ ಕ್ರಿಯೇಟಿವ್ ವೇರಿಯಂಟ್ ತೊಗೋತಾ ಇದ್ದೀರಾ ಅಂತಂದರೆ ಅದರಲ್ಲಿ ಮಾತ್ರ ಎಲ್ಲ ಟೈಪ್ ಆಫ್ ಆಪ್ಷನ್ಸು ಅವೈಲಬಲ್ ಮಾಡಿಬಿಟ್ಟಿದ್ದಾರೆ ಟಾಟಾನವರು. ಆ್ಯಂಡ್ ಬಾನೆಟಲ್ಲಿ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕಾರ್ದು ಏನೇನೆಲ್ಲ ಸೇಫ್ಟಿ ಫೀಚರ್ಸ್ ಕೊಟ್ಟಿರಿ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು ನೀವು. ಆಲ್ಟ್ರಾಸ್ ಇಸ್ ಅ ಪ್ರಿಟಿ ಸೇಫರ್ ಕಾರ್ಗೆ. 6 ಏರ್ ಬ್ಯಾಗು, ABS, BD, ಟ್ರಾಕ್ಷನ್ ಕಂಟ್ರೋಲ್, ಹಿಲ್ ಹೋಲ್ಡರ್ ಸಿಸ್ಟಮ್, ಆಡು ಮೂಡು ಏನು ಬೇಕು ಎಲ್ಲ ಇದೆ ಗುರು. ಕ್ರ್ಯಾಶ್ ಟೆಸ್ಟ್ಗೂ ಕೂಡ ಕಳಿಸಿದ್ದಾರೆ ಅಂತ ಅನ್ನೋದು ಲಾಂಚ್ ಇವೆಂಟಲ್ಲೇ ಒಂದು ಗ್ಲಿಮ್ಸ್ ತೋರಿಸಿದ್ರು ಟಾಟಾನವರು. ಇವಾಗ ಇನ್ನೊಂದು ಸ್ವಲ್ಪ ಅಲ್ಟ್ರಾ ಹೈಟೆನ್ ಸೆಲ್ಸ್ ಇಲ್ಲೆಲ್ಲ ಜಾಸ್ತಿ ಯೂಸ್ ಮಾಡಿ ಕ್ರ್ಯಾಶ್ ಪಾಯಿಂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಸೆಂಟ್ ಆ್ಯಂಡ್ ಅಪ್ ಮಾಡೋದ್ರಿಂದ ಪಕ್ಕಾ 5 ಸ್ಟಾರ್ ಸಿಗುತ್ತೆ. ಸೊ ಸೇಫ್ಟಿ ವೈಸ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಸೊ ಕ್ರಿಯೇಟಿವ್ ವೇರಿಯಂಟ್ ರಿವ್ಯೂ ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನ್ನ ಪ್ರಕಾರ ದಿಸ್ ಇಸ್ ದ ಬೆಸ್ಟ್ ವೇರಿಯಂಟ್ ಗೈಸ್, ಬಿಕಾಸ್ ಎಲೆಕ್ಟ್ರಾನಿಕ್ಸ್ ಕಮ್ಮಿ ಇದೆ ಇದರಲ್ಲಿ. ಆ್ಯಂಡ್ ನನಗೆ ಬೇಕಾಗಿರೋ ಫೀಚರ್ಸ್ ಎಲ್ಲನೂ ಇದರಲ್ಲಿದೆ. ಟಾಟಾ ಕಾರ್ ಸರ್ವಿಸ್ ಸೆಂಟ್ರ್ ವರ್ಸ್ಟು ಆಳು ಮೂಳು ಅಂತ ಯಾರ್ಯಾರು ಹೇಳ್ತಾ ಇದ್ದೀರಾ, ನಿಮಗೆ ಒಂದು ಹೇಳ್ತೀನಿ ಗೈಸ್, ಸರ್ವಿಸ್ ಸೆಂಟ್ರ್ ಎಲ್ಲದೂ ಚೆನ್ನಾಗಿಲ್ಲ ಅಂತಲ್ಲ. ಕೆಲವು ಸರ್ವಿಸ್ ಸೆಂಟ್ರ್ ಸ್ವಲ್ಪ ಹಾಗೆ ಹಿಂಗೆ ಇರ್ಬೋದು, ಬಟ್ ಚೆನ್ನಾಗಿರೋ ಸರ್ವಿಸ್ ಸೆಂಟ್ರ್ ಯಾವುದಿರುತ್ತೆ ನೋಡ್ಕೊಂಡು ಅಲ್ಲಿ ಸರ್ವಿಸ್ ಮಾಡಿಸ್ಕೊಳ್ಳಿ. ನಿಮಗೆ ಸರ್ವಿಸ್ ಸೆಂಟರ್ ಯಾವುದ್ರ ಮೇಲೂ ನಿಮಗೆ ನಂಬಿಕೆ ಇಲ್ಲ ಅಂತಂದರೆ ನಿಯರ್ ಬೈ ಯಾವ್ದು ನಿಮಗೆ ಪ್ರೈವೇಟ್ ಸರ್ವಿಸ್ ಸೆಂಟರ್ಗಳಿರುತ್ತೋ ಅಲ್ಲಿ ಹೋಗಾರು ಸರ್ವಿಸ್ ಮಾಡಿಸ್ಕೊಳ್ಳಿ. ಸರ್ವಿಸ್ ಸೆಂಟ್ರ್ ಒಂದು ಕಾರಣ ಇಟ್ಕೊಂಡು ಟಾಟಾ ಕಾರ್ಸ್ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಮಣ್ಣು ಮಸಿ ಅಂತ ಅಂದ್ಕೊಂಡು ಏನಕ್ಕೆ ಸುಮ್ಮನೆ ನೆಗೆಟಿವ್ ವೈಬ್ಗಳನ್ನ ಹರಡಿಸ್ತೀರ ನೀವು. ಸೊ ದಟ್ಸ್ ಆಲ್ ಐ ಕ್ಯಾನ್ ಸೇ ಅಷ್ಟೇ. ಸೊ ನಿಮಗೆ ಸರ್ವಿಸ್ ಸೆಂಟ್ರ್ ಬಗ್ಗೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಜಸ್ಟ್ ಚೇಂಜ್ ದ ಸರ್ವಿಸ್ ಸೆಂಟರ್ ಗೈಸ್ ಅಷ್ಟೇ. ಟಾಟಾ ಸರ್ವಿಸ್ ಸೆಂಟರ್ ಬದಲು ಬೇರೆ ಕಡೆ ಮಾಡಿಸಿ ಗಾಡಿ ಸರ್ವಿಸ್ ಅಷ್ಟೇ. ಬಟ್ ಕಾರ್ ನನ್ನ ಪ್ರಕಾರ ಬ್ಯೂಟಿಫುಲ್ ಇದೆ ಗೈಸ್. ಎಲೆಕ್ಟ್ರಾನಿಕ್ಸ್ ಮೇಲೆ ನೀವು ನಂಬಿಕೆ ಇಲ್ಲ ಅಂದರೆ ಹೇಳೋದಲ್ಲ, ತುಂಬ ಎಲೆಕ್ಟ್ರಾನಿಕ್ಸ್ ಇಲ್ದಿರೋ ವೇರಿಯಂಟ್ಗೆ ಹೋಗ್ಬಿಡಿ ಅಷ್ಟೇ. ಕ್ರಿಯೇಟಿವ್ ವೇರಿಯಂಟು ಬೇಡ, ನನಗೆ ಪ್ಯೂರ್ ಪ್ಲಸ್ ವೇರಿಯಂಟ್ ಅಂತೂ ಬೆಸ್ಟ್ ಹೇಳ್ತೀನಲ್ಲ, ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅದು. ಸೊ ಅದರಲ್ಲಂತೂ ಇನ್ನೂ ಫೀಚರ್ಸ್ಗಳು ತುಂಬ ಅಂದರೆ ತುಂಬ ಕಮ್ಮಿ ಇದೆ. ಸೊ ಒಂಥರ ಹೆಂಗೆ ಅಂತಂದರೆ ಕಾರ್ ಒಳಗೆ ಕೂತ್ಕೊಂಡು ಕಾರ್ ಓಡಿಸೋಕ್ಕೆ ಮತ್ತು ಒಂದಿಷ್ಟು ಆಪ್ರೇಟ್ ಮಾಡೋಕ್ಕೆ ಫ್ಯೂ ಥಿಂಗ್ಸ್ ಇದೆ ಅಷ್ಟೇ. ಸೊ ದಟ್ ಈಸ್ ದ ಬೆಸ್ಟ್ ಆ್ಯಕ್ಚುಲಿ ನನ್ನ ಪ್ರಕಾರ. ಬಟ್ ಸ್ವಲ್ಪ ಫೀಚರ್ಸ್ ಬೇಕು ಅಂತಲೇ ಕ್ರಿಯೇಟಿವ್ ವೇರಿಯಂಟ್ಗೆ ಅಪ್ಗ್ರೇಡ್ ಆಗೋದ್ರಲ್ಲಿ ಟೋಟಲಿ ವರ್ತು ಪೈಸಾ ವಸೂಲ್ ಆ್ಯಕ್ಚುಲಿ. ಸೊ ನಿಮ್ಗೇನಿಸ್ತು ಕ್ರಿಯೇಟಿವ್ ವೇರಿಯಂಟ್ ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.